ನಮಸ್ಕಾರ ಧನುರಾಶಿಯವರೇ, ಗಮನಿಸಿ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಳೆಯುವ ಸಮಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಮರುಬರೆಯುವ ಮಹತ್ವದ ತಿರುವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಗೊಂದಲಗಳು, ಮನಸ್ಸಿಗೆ ತಾಗಿದ ನೋವುಗಳು, ಹಣಕಾಸಿನ ಒತ್ತಡಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಒಳಗಿನ ಹೋರಾಟ ಇವು ವ್ಯರ್ಥವಾಗಿಲ್ಲ. ಈಗ ಗ್ರಹಗಳ ಚಲನೆ ನಿಮಗೆ ಸ್ಪಷ್ಟ ಕಷ್ಟ ಉತ್ತರಗಳನ್ನು ನೀಡಲು ಸಿದ್ಧವಾಗಿದೆ. ಆದರೆ ಇಲ್ಲಿ ಒಂದು ಗಂಭೀರ ಸತ್ಯವಿದೆ. ಒಂದು ಕಡೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತಿದೆ, ಇನ್ನೊಂದು ಕಡೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯವೇ ದೊಡ್ಡ ಅವಕಾಶಗಳನ್ನು ಕೈತಪ್ಪಿಸುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ಬಹಳ ಗಾಢ ಮತ್ತು ಪರಿಣಾಮಕಾರಿಯಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮೊಳಗೆ ಆತ್ಮವಿಶ್ವಾಸ, ದಿಕ್ಕು ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ನೀವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದಕ್ಕೆ ಒಳಗಿನಿಂದಲೇ ಒಂದು ಧ್ವನಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಆದರೆ ಶನಿ ನಿಮ್ಮ ಜೀವನದಲ್ಲಿ ಕಠಿಣ ಪರೀಕ್ಷೆಗಳನ್ನು ಮುಂದುವರಿಸುತ್ತಿದ್ದಾನೆ. ನೀವು ಇದುವರೆಗೆ ತಪ್ಪಿಸಿಕೊಂಡ ಸಮಸ್ಯೆಗಳು ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಇದು ನಿಮ್ಮ ಸಹನೆ ಮತ್ತು ನಿಜವಾದ ಶಕ್ತಿಯನ್ನು ಪರೀಕ್ಷಿಸುವ ಸಮಯ. ಇನ್ನೊಂದೆಡೆ ರಾಹು ನಿಮ್ಮ ಮನಸ್ಸಿಗೆ ಗೊಂದಲವನ್ನು ಉಂಟು ಮಾಡುತ್ತಾನೆ. ನೀವು ಸರಿ ಎಂದು ಭಾವಿಸಿದ ನಿರ್ಧಾರಗಳ ಹಿಂದೆ ಅಡಗಿರುವ ಅಪಾಯಗಳನ್ನು ಗುರುತಿಸುವುದು ಕಷ್ಟವಾಗಬಹುದು. ಕೇತು ಹಳೆಯ ಪಾಠಗಳನ್ನು ಮತ್ತೆ ನೆನಪಿಗೆ ತರುತ್ತಾನೆ. ಹಿಂದೆ ಮಾಡಿದ ತಪ್ಪುಗಳು ಅಥವಾ ಬಿಟ್ಟು ಹೋದ ಅವಕಾಶಗಳು ಮತ್ತೆ ಎದುರಾಗುತ್ತದೆ. ಮಂಗಳದ ಪ್ರಭಾವದಿಂದ ಧೈರ್ಯ ಮತ್ತು ಆತುರ ಎರಡೂ ಹೆಚ್ಚಾಗುತ್ತದೆ. ಆದರೆ ತಾಳ್ಮೆ ಕಳೆದುಕೊಂಡರೆ ಅದೇ ಅಪಾಯವಾಗಬಹುದು. ಬುಧ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿ ಒಂದು ಸಣ್ಣ ಐಡಿಯಾ ಅಥವಾ ಮಾತಿನ ಮೂಲಕ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಬಹುದು. ವ್ಯಾಪಾರ ಮತ್ತು ಉದ್ಯೋಗ ಜೀವನದ ದೃಷ್ಟಿಯಿಂದ ಜೂನ್ ತಿಂಗಳು ಧನುರಾಶಿಯವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ, ಒಂದು ಡೀಲ್, ಹೊಸ ಪ್ರಾಜೆಕ್ಟ್ ಅಥವಾ ಪ್ರಮುಖ ಸಂಪರ್ಕ ಹಠಾತ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಆದರೆ ಇಲ್ಲಿ ಶನಿಯ ಪರೀಕ್ಷೆ ಇದೆ. ನೀವು ಆ ಅವಕಾಶಕ್ಕೆ ಅರ್ಹರ. ಸಣ್ಣ ತಪ್ಪು, ಅಜಾಗರೂಕತೆ ಅಥವಾ ಅಹಂಕಾರ ನಿಮ್ಮ ಕೈಗೆ ಬಂದ ಅವಕಾಶವನ್ನೇ ಕಳೆದುಕೊಳ್ಳುವಂತೆ ಮಾಡಬಹುದು. ರಾಹು ತಕ್ಷಣ ಲಾಭ ಎಂಬ ಆಕರ್ಷಕ ಮುಖವಾಡ ಹಿಂದೆ ಅಪಾಯವನ್ನು ತರುತ್ತಾನೆ. ಆದ್ದರಿಂದ ಬೇಗ ಲಾಭದ ಯೋಜನೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಂಗಳ ನಿಮಗೆ ಬೊಳನು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಕೊಡುತ್ತಾನೆ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ವೃತ್ತಿ ಜೀವನವನ್ನು ಹಠಾತ್ ಮೇಲಕ್ಕೆ ಎತ್ತಬಹುದು. ಬುಧನ ಸಹಾಯದಿಂದ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ಒಂದು ಮೀಟಿಂಗ್, ಒಂದು ಫೋನ್ ಕಾಲ್ ಅಥವಾ ಒಂದು ಪ್ರಸ್ತಾವನೆ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಗುರು ನಿಮ್ಮ ಆದಾಯದ ದ್ವಾರವನ್ನು ತೆಗೆಯುತ್ತಾನೆ. ನೀವು ನಿರೀಕ್ಷಿಸಿದ ಹಣ, ಹಳೆಯ ಬಾಕಿ ಅಥವಾ ಸಡನ್ ಲಾಭ ನಿಮ್ಮ ಕೈಗೆ ಬರಬಹುದು. ಆದರೆ ಅದೇ ಸಮಯದಲ್ಲಿ ರಾಹು ತಪ್ಪು ಹೂಡಿಕೆಗಳ ಕಡೆಗೆ ಸೆಳೆಯುವ ಸಾಧ್ಯತೆ ಇದೆ. ಹಣ ಡಬಲ್ ಆಗುತ್ತದೆ ಎಂಬ ಆಕರ್ಷಣೆ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಶನಿ ನಿಮಗೆ ಹಣವನ್ನು ಹಿಡಿದುಕೊಳ್ಳುವ ಪಾಠ ಕಲಿಸುತ್ತಾನೆ. ಡಿಸಿಪ್ಲಿನ್ ಇಲ್ಲದಿದ್ದರೆ ಬಂದಷ್ಟೇ ವೇಗದಲ್ಲಿ ಹಣ ಹೋಗಬಹುದು. ಕೇತು ಹಳೆಯ ಹಣಕಾಸಿನ ವಿಚಾರಗಳನ್ನು ಮತ್ತೆ ನಿಮ್ಮ ಮುಂದೆ ತರುತ್ತಾನೆ. ಮುಗಿದಂತೆ ಕಂಡ ವ್ಯವಹಾರಗಳು ಮತ್ತೆ ಸಕ್ರಿಯವಾಗಬಹುದು. ಒಟ್ಟಿನಲ್ಲಿ ಧನುರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಸ್ಪೆನ್ಸ್ ಅಂದರೆ ಅವಕಾಶ ಮತ್ತು ಪರೀಕ್ಷೆಗಳ ಸಮಾಗಮವಾಗಿದೆ. ಒಂದು ಕಡೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತಿದೆ, ಇನ್ನೊಂದು ಕಡೆ ಕಾಣದ ಅಪಾಯಗಳು ನಿಮ್ಮ ಹಿಂಬಾಲಿಸುತ್ತಿದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದು ನಿಮ್ಮ ಜೀವನದ ಗೇಮ್ ಚೇಂಜರ್ ಸಮಯ. ಆದ್ದರಿಂದ ತಾಳ್ಮೆ, ವಿವೇಕ ಮತ್ತು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಅದೃಷ್ಟ ನಿಮ್ಮೊಂದಿಗೆ ಇದೆ, ಆದರೆ ಅದನ್ನು ಹಿಡಿದುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಧನುರಾಶಿಯವರೇ, ಇಲ್ಲಿವರೆಗೆ ನೀವು ಕೇಳಿದ್ದು ಕೇವಲ ಅರ್ಧ ಕತೆ. ಈಗ ನಿಮ್ಮ ಜೀವನದ ಅತಿ ಸೂಕ್ಷ್ಮ ಕ್ಷೇತ್ರಗಳು ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣ ಈ ಜೂನ್ ತಿಂಗಳು ನಿಜವಾದ ಪರೀಕ್ಷೆ ಎದುರಿಸಲಿದೆ. ನಿಮ್ಮ ಮನೆಯಲ್ಲಿ ಮೇಲ್ಮೈಯಲ್ಲಿ ಶಾಂತಿ ಇದೆ ಎನ್ನಿಸುವುದಾದರೂ ಒಳಗೆ ಮೌನವಾದ ಬದಲಾವಣೆಗಳು ನಡೆಯುತ್ತಿವೆ.
ಗುರು ಕೃಪೆಯಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ದೂರವಾದವರ ಜೊತೆ ಮತ್ತೆ ಹತ್ತಿರವಾಗುವ ಅವಕಾಶಗಳು ಕೂಡ ಸಿಗಬಹುದು. ಆದರೆ ಇದೇ ಸಮಯದಲ್ಲಿ ರಾಹು ತಪ್ಪು ಅರ್ಥಗಳ ಬೀಜ ಬಿತ್ತಬಹುದು. ನೀವು ಹೇಳುವ ಒಂದು ಮಾತು ಬೇರೆ ರೀತಿಯಲ್ಲಿ ಅರ್ಥವಾಗುವ ಸಾಧ್ಯತೆ ಇದೆ. ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ತಿರುಗುವ ಸಾಧ್ಯತೆ ಇದೆ. ಮಂಗಳನ ಪ್ರಭಾವದಿಂದ ನಿಮ್ಮೊಳಗೆ ಕೋಪ ಹೆಚ್ಚಾಗಬಹುದು. ತಾಳ್ಮೆ ಕಳೆದುಕೊಂಡ ಕ್ಷಣದಲ್ಲಿ ಹೇಳಿದ ಮಾತುಗಳು ಸಂಬಂಧಗಳಿಗೆ ಗಾಯ ಮಾಡಬಹುದು. ಆದರೆ ಬುಧನ ಅನುಗ್ರಹದಿಂದ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ನೀವು ಸರಿಯಾಗಿ ಮಾತಾಡಿದರೆ ಸಮಸ್ಯೆಗಳು ಕ್ಷಣದಲ್ಲೇ ಪರಿಹರಿಸಬಹುದು. ಕೇತು ಹಳೆಯ ವಿಷಯಗಳನ್ನು ಮತ್ತೆ ಹೊರಗೆ ತೆಗೆದು ತರುತ್ತಾನೆ. ಹಳೆಯ ನೋವುಗಳು, ನಿಮ್ಮ ಹಳೆಯ ಜಗಳಗಳು ಮತ್ತೆ ಚರ್ಚೆಗೆ ಬರಬಹುದು. ಇದು ನಿಮ್ಮ ಪರೀಕ್ಷೆ. ನೀವು ಅದನ್ನು ಮುಗಿಸುತ್ತೀರಾ ಅಥವಾ ಮತ್ತೆ ಅದರಲ್ಲಿ ಸಿಲುಕುತ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಆರೋಗ್ಯದ ದೃಷ್ಟಿಯಲ್ಲಿ ಈ ತಿಂಗಳು ನೀವು ವಿಶೇಷ ಗಮನ ಕೊಡಲೇಬೇಕು. ಶನಿಯ ಪ್ರಭಾವದಿಂದ ದೇಹ ನಿಧಾನವಾಗಿ ಸೂಚನೆಗಳನ್ನು ನೀಡಬಹುದು. ದಣಿವು, ದೇಹದ ನೋವು, ನಿದ್ರೆಯ ಅಸಮತೋಲನ ಇವು ಸಣ್ಣದಾಗಿ ಕಾಣಬಹುದು, ಆದರೆ ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಸಮಸ್ಯೆಯಾಗಬಹುದು. ಮಂಗಳನ ಉಗ್ರತೆ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಆತುರ, ಅಜಾಗರೂಕತೆಯಿಂದ ಸಣ್ಣ ಗಾಯಗಳ ಸಾಧ್ಯತೆ ಇದೆ. ರಾಹು ಮತ್ತು ಕೇತು ಮನಸ್ಸಿನಲ್ಲಿ ಅಶಾಂತಿ, ಓವರ್ ಥಿಂಕಿಂಗ್ ಮತ್ತು ಸ್ಟ್ರೆಸ್ ಹೆಚ್ಚಿಸಬಹುದು. ಇವುಗಳು ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಗುರು ಕೃಪೆಯಿಂದ ನೀವು ಸಮಯಕ್ಕೆ ಸರಿಯಾಗಿ ಗಮನ ಕೊಟ್ಟರೆ ಯಾವುದೇ ಸಮಸ್ಯೆಗಳು ನಿಯಂತ್ರಿಸಬಹುದು. ಸರಿಯಾದ ಆಹಾರ, ವಿಶ್ರಾಂತಿ ಮತ್ತು ಮನಃಶಾಂತಿ ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇಡುತ್ತದೆ. ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರದಲ್ಲಿ ಈ ಜೂನ್ ತಿಂಗಳು ಬಹಳ ಕುತೂಹಲಕರವಾಗಿದೆ. ಬುಧ ನಿಮ್ಮ ಬುದ್ಧಿಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ. ನೀವು ಓದುವ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಹೊಸ ಐಡಿಯಾಗಳು ಮತ್ತು ಹೊಸ ದಾರಿಗಳು ನಿಮ್ಮ ಮುಂದೆ ತೆರೆದಿಡುತ್ತದೆ. ಆದರೆ ರಾಹು ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾನೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಅನಗತ್ಯ ವ್ಯತ್ಯಯಗಳು ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಕೆಡಬಹುದು. ಶನಿ ನಿಮ್ಮನ್ನು ಕಠಿಣ ಪರಿಶ್ರಮಕ್ಕೆ ತಳ್ಳುತ್ತಾನೆ. ಇಲ್ಲಿ ಶಾರ್ಟ್ಕಟ್ ಇಲ್ಲ. ಶ್ರಮ ಮಾಡಿದವರಿಗೆ ಮಾತ್ರ ಫಲ ಸಿಗುತ್ತದೆ. ಆದರೆ ಕೊನೆಯಲ್ಲಿ ಗುರು ಅನುಗ್ರಹ ನಿಮ್ಮ ಮೇಲೆ ಇದ್ದರೆ ನೀವು ನಿರೀಕ್ಷಿಸದ ಮಟ್ಟದ ಯಶಸ್ಸು ಸಾಧಿಸಬಹುದು. ಪರೀಕ್ಷೆಗಳಲ್ಲಿ, ಸ್ಪರ್ಧೆಗಳಲ್ಲಿ ಅಚ್ಚರಿಯ ಫಲಿತಾಂಶ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಧನುರಾಶಿಯವರೇ, ಈ ಜೂನ್ ತಿಂಗಳಲ್ಲಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಪರೀಕ್ಷೆ ಎರಡೂ ಇದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ನಿಯಂತ್ರಣ ಅಗತ್ಯ. ಶಿಕ್ಷಣದಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಒಂದೇ ಸಮಯದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಿಮ್ಮ ಜೀವನದ ಈ 3 ಕ್ಷೇತ್ರಗಳ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದು ಸಾಮಾನ್ಯ ಸಮಯವಲ್ಲ, ಇದು ನಿಮ್ಮ ಜೀವನವನ್ನು ಮರುರೂಪಿಸುವ ಕ್ಷಣ. ಧನುರಾಶಿಯವರೇ, ಈ ಜೂನ್ ತಿಂಗಳಲ್ಲಿ ಗ್ರಹ ಪ್ರಭಾವವನ್ನು ಸಮತೋಲನದಲ್ಲಿ ಇಡಲು ಮತ್ತು ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಲು ಪರಿಹಾರಗಳು ಸಹಾಯವಾಗುತ್ತದೆ. ಮೊದಲನೆಯದಾಗಿ, ನಿಮ್ಮ ರಾಶಿ ಅಧಿಪತಿ ಗುರು ಕೃಪೆ ಪಡೆಯಲು ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತುಗಳನ್ನು ಅಂದರೆ ಹುರುಳಿ ಬೇಳೆ, ಬಾಳೆಹಣ್ಣು, ಹಳದಿ ಬಟ್ಟೆ ದಾನ ಮಾಡುವುದು ಉತ್ತಮ. ಹಿರಿಯರು, ಗುರುಗಳು ಅಥವಾ ಶಿಕ್ಷಕರಿಗೆ ಗೌರವ ತೋರಿಸಿ ಆಶೀರ್ವಾದ ಪಡೆಯಿರಿ. ಇದು ನಿಮ್ಮ ಭಾಗ್ಯವನ್ನು ತೆರೆಯುವ ಶಕ್ತಿಯಾಗಿದೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ಎರಡನೆಯದಾಗಿ, ಶನಿಯ ಕಠಿಣ ಪರೀಕ್ಷೆಗಳನ್ನು ಸೌಮ್ಯಗೊಳಿಸಲು ಪ್ರತಿ ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಉತ್ತಮ. ಸಾಧ್ಯವಾದರೆ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಎಳ್ಳು ಎಣ್ಣೆ ದಾನ ಮಾಡಬಹುದು. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಲು ಮತ್ತು ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. ಇನ್ನು ಮೂರನೆಯದಾಗಿ, ರಾಹು ಮತ್ತು ಕೇತು ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿದಿನ ಕನಿಷ್ಠ 10 ರಿಂದ 15 ನಿಮಿಷ ಮೌನವಾಗಿ ಕುಳಿತು ಧ್ಯಾನ ಮಾಡುವುದು ಬಹಳ ಮುಖ್ಯ. ಉಸಿರಾಟದ ಮೇಲೆ ಗಮನ ಕೊಡುತ್ತಾ ಮನಸ್ಸನ್ನು ಶಾಂತಗೊಳಿಸಿ. ಇದರಿಂದ ಓವರ್ ಥಿಂಕಿಂಗ್, ಗೊಂದಲ ಮತ್ತು ತಪ್ಪು ನಿರ್ಧಾರಗಳು ಕಡಿಮೆಯಾಗುತ್ತದೆ. ಧನುರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಗ್ರಹಗಳು ನಿಮ್ಮ ಮುಂದೆ 3 ದಾರಿಗಳನ್ನು ಇಟ್ಟಿದೆ. ಒಂದು ಅದೃಷ್ಟದ ದಾರಿ, ಇನ್ನೊಂದು ಪರೀಕ್ಷೆಯ ದಾರಿ, ಮತ್ತೊಂದು ಅಪಾಯದ ದಾರಿ. ನೀವು ಯಾವ ದಾರಿಯಲ್ಲಿ ನಡೆಯುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೆನಪಿರಲಿ, ಗ್ರಹಗಳು ಕೇವಲ ಸೂಚನೆ ನೀಡುತ್ತದೆ. ನಿಮ್ಮ ಜೀವನದ ಕಥೆಯನ್ನು ಬರೆಯುವುದು ನೀವು ಈ ಕ್ಷಣವನ್ನು ಸರಿಯಾಗಿ
ಪಡಿಸಿಕೊಂಡರೆ ಇದು ನಿಮ್ಮ ಗೆಲುವಿನ ಆರಂಭವಾಗಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.